ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ UPSC ಮುಖಾಂತರ ESIC ಒಳಗಡೆ ನರ್ಸಿಂಗ್ ಆಫೀಸರ್ ಹುದ್ದೆಗಳನ್ನು ಕರೆಯಲಾಗಿದೆ. ಈ ಒಂದು ನರ್ಸಿಂಗ್ ಆಫೀಸರ್ ಹುದ್ದೆಗಳನ್ನು ಪತ್ರಿಕಾ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಸೊ ಆನ್ಲೈನ್ ಅಪ್ಲಿಕೇಶನ್ ಇನ್ನೂವರೆಗೆ ಆರಂಭವಾಗಿಲ್ಲ, ಅದರ ಬಗ್ಗೆ ಈ ಒಂದು ಮಾಹಿತಿ ಇರುತ್ತೆ. ಸೊ ಇದು BSc ನರ್ಸಿಂಗ್ ಆಗಿರುವಂಥ ಅಭ್ಯರ್ಥಿಗಳಿಗೆ ಹೆಲ್ಪ್ಫುಲ್ ಆಗ್ಬೋದು. ಯಾಕಂದರೆ ನರ್ಸಿಂಗ್ ಆಫೀಸರ್ ಅಂತ BS ನರ್ಸಿಂಗ್ ಆಗಿರುವಂಥ ಅಭ್ಯರ್ಥಿಗಳನ್ನು ಮತ್ತು GNM ನರ್ಸಿಂಗ್ ಆಗಿರುವಂಥ ಅಭ್ಯರ್ಥಿಗಳಿಗೆ ನರ್ಸಿಂಗ್ ಆಫೀಸರ್ ಅಂತ ಒಂದು ಹುದ್ದೆಗಳನ್ನು ಕೊಡಲಾಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇದೊಂದು ಇಂಟೆಂಟಿವ್ ಅಡ್ವರ್ಟೈಸ್ಮೆಂಟನ್ನು ಕೊಟ್ಟಿದ್ದಾರೆ UPSC ಮುಖಾಂತರ. ಸೊ ಈ ಒಂದು UPSCಯಲ್ಲಿ ಏನಂದರೆ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅಪ್ಲಿಕೇಶನ್ ಆರಂಭವಾಗುವ ದಿನಾಂಕ 7 ಮಾರ್ಚ್ 2024ರಿಂದ 27 ಮಾರ್ಚ್ 2024 ತನಕ ಈ ಒಂದು ಆನ್ಲೈನ್ ಅಪ್ಲಿಕೇಶನನ್ನು UPSC online.nic.inಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿರುವಂಥದ್ದು. ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ. ನೀವು 7ನೇ ತಾರೀಕಿಗೆ ಮುಂದಿನ ಹೆಚ್ಚಿನ ಮಾಹಿತಿ, ಅಪ್ಲಿಕೇಶನ್ ಹಾಕಬೇಕಲಿಕ್ಕೆ ಏನೆಲ್ಲ ವಿಧಾನಗಳು ಇರಬೇಕು, ಕ್ವಾಲಿಫಿಕೇಷನ್ ಇರಬೇಕು, ಏಜ್ ಲಿಮಿಟು, ಫೀಸ್ ಎಷ್ಟಿರುತ್ತೆ, ಎಕ್ಸಾಮ್ ಸೆಂಟ್ರು ಯಾವ ರೀತಿಯಾಗಿ ಎಕ್ಸಾಮ್ ಇರುತ್ತಾ ಅಥವಾ ಪರ್ಸೆಂಟೇಜ್ ಬೇಸ್ ಮೇಲೆ ಸೆಲೆಕ್ಷನ್ ಇರುತ್ತಾ, ಆ್ಯಕ್ಚುಲಿ ಇದು UPSC ಎಕ್ಸಾಮ್ ಬೇಸ್ ಮೇಲೇ ಇರುತ್ತೆ. ಅದರ ಬಗ್ಗೆ ಮಾಹಿತಿಯನ್ನು ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಒಟ್ಟು ಹುದ್ದೆಗಳು ಇರೋದು 1930 1930 ಹುದ್ದೆಗಳಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ನರ್ಸಿಂಗ್ ಆಫೀಸರ್ ಹುದ್ದೆಗಳನ್ನು. ಸೊ ಇದು GNM ನರ್ಸಿಂಗ್ ಮತ್ತು BS ನರ್ಸಿಂಗ್, BS ನರ್ಸಿಂಗ್ ಮ್ಯಾಕ್ಸಿಮಮ್, GNM ನರ್ಸಿಂಗ್ ಎಕ್ಸ್ಪೀರಿಯನ್ಸ್ ಇದ್ದವರು ಕೂಡ ನರ್ಸಿಂಗ್ ಆಫೀಸರ್ ಹುದ್ದೆಗಳನ್ನು ಕೊಡಬಹುದು. ಇದು ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ವತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಇದೊಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಲಾಗಿರುವುದು. ಸೊ ಮುಂದಿನ ಒಂದು ಏಜ್ ಲಿಮಿಟ್ ಇರ್ಬೋದು, ಆಮೇಲೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರ್ಬೋದು, ಕ್ವಾಲಿಫಿಕೇಷನ್ಸ್ಗಳನ್ನು ಈ ಒಂದು UPSC online.nic. ವೆಬ್ಸೈಟಲ್ಲಿ ಬಿಡಲಾಗುತ್ತೆ. ನೀವು ಹೋಗಿ ನೋಡ್ಕೊಳ್ಬೋದು ಅಂತ ಹೇಳ್ತಾ ಇದ್ದಾರೆ. 7ನೇ ತಾರೀಕು ತನಕ ನೀವು ಕಾಯಬೇಕಾಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಕೂಡ ಅಪ್ಡೇಟ್ ಕೂಡ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा.